ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ವೀಕ್ಷಕರೇ, ಯಲ್ಲಾಲಿಂಗ ಪುಣ್ಯಾಶ್ರಮ ಪೀಠಾಧಿಪತಿ ಸದ್ಗುರು ಜೇಮ್ಸಿಂಗ್ ಮಹಾರಾಜರ 78ನೇ ಜನ್ಮ ದಿನೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಮಹಾನಗರ ಗ್ರಾಮದಲ್ಲಿ ಯಲ್ಲಾಲಿಂಗ ಪುಣ್ಯಾಶ್ರಮದ ಪೀಠಾಧಿಪತಿ ಸದ್ಗುರು ಜೇಮ್ಸಿಂಗ್ ಮಹಾರಾಜರ 78ನೇ ಜನ್ಮ ದಿನೋತ್ಸವ ನಿಮಿತ್ತ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ನಡೆದು ಶ್ರೀಗಳ ಹುಟ್ಟುಹಬ್ಬ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಬಲ ತೋರಿದ ಶ್ರೀ ಜೇಮಸಿಂಗ ಮಹಾರಾಜರು ಭಕ್ತರ ಕಷ್ಟಗಳನ್ನ ದೂರು ಮಾಡಿದ ಮಹಾರಾಜರು. ಇವರೇ ನಮ್ಮ ಜೇಮಸಿಂಗ ಮಹಾರಾಜರು. ಮಹಾನಗರದಲ್ಲಿ ನೆಲೆಸಿದರು ಯಲ್ಲಾಲಿಂಗ ಪುಣ್ಯಾಶ್ರಮದ ಗುರುವರ್ಯರು. ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಮಹಾನಗರ ಗ್ರಾಮದಲ್ಲಿ ಯಲ್ಲಾಲಿಂಗ ಪುಣ್ಯಾಶ್ರಮ ಪೀಠಾಧಿಪತಿ ಸದ್ಗುರು ಜೇಮ್ಸಿಂಗ್ ಮಹಾರಾಜರ 78ನೇ ಜನ್ಮ ದಿನೋತ್ಸವ ನಿಮಿತ್ತ ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದರು. ಸರಿದಾರಿಯಲ್ಲಿ ನಡೆದು ಹೇಳಿದ ಮಹಾಗುರುಗಳು, ಕಾಯಕವೇ ಕೈಲಾಸದಲ್ಲಿ ಸುಖವಿದೆ ಎಂದರು. ದೀನ ದಲಿತರಿಗೆ ಮಾರ್ಗದರ್ಶನ ತೋರಿದ ಮಹಾಗುರುಗಳಿವರು. ನಿತ್ಯ ಕಾಯಕದಿ ನಿರತರಾಗಿರುವ ಮಹಾನಗದ ಶ್ರೀ ಜೇಮಸಿಂಗ್ ಮಹಾರಾಜ. ಈ ಸಂದರ್ಭದಲ್ಲಿ ಸುಮಾರು 30 ಜನ ರಕ್ತದಾನ ಮಾಡಿದರು. ಮಹಾನಗರ ಸೇರಿ ಸುತ್ತಲಿನ 200ಕ್ಕೂ ಅಧಿಕ ಜನರು ಆರೋಗ್ಯ ತಪಾಸಣೆ ಮಾಡಿಕೊಂಡರು ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್, ಪ್ಯಾಡ್ ವಿತರಿಸಿದರು. ನಂತರ ನಡೆದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಕ್ತರು ಜೇಮ್ಸಿಂಗ್ ಮಹಾರಾಜರಿಗೆ ಸತ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ನಾಮದೇವ್ ರಾಠೋಡ್ ಸೇರಿದಂತೆ ಅನೇಕರು ಕಾರ್ಯಕ್ರಮದ ಕುರಿತು ಮಾತನಾಡಿದರು.
कांग्रेस। ಚಿತ್ತಾಪುರ ತಾಲೂಕಿನ ಮಹಾನಗರ ಮುಗುಳ್ನಗಾಂವ್ ಶ್ರೀ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ಇಂದು ಸದ್ಗುರು ಶ್ರೀ ಜೇಮ್ ಸಿಂಗ್ ಮಹಾರಾಜ್ ಅವರ 78ನೇ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅವರ ಭಕ್ತಾದಿ ವರ್ಗವು ಈಗಾಗಲೇ ಕೇಕ್ ಕತ್ತರಿಸುವುದರ ಮುಖಾಂತರ ಆಚರಣೆ ಮಾಡಿದರು. ನಾವು ಪ್ರತಿ ವರ್ಷದಂತೆ ಸದ್ಗುರು ಜೇಮ್ ಸಿಂಗ್ ಮಹಾರಾಜ್ ಅವರ ಒಂದು ಹುಟ್ಟುಹಬ್ಬಕ್ಕೆ ಇಲ್ಲಿ ಬರ್ತಾ ಇರ್ತೀವಿ. ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಅವರು ಏನು ಭಕ್ತಾದಿಗಳದಾರ ಅವ್ರದ್ದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ಅಪ್ಪಾಜಿಯವರ ಒಂದು ಜನ್ಮದಿನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಯಾರು ರಕ್ತದಾನ ಶಿಬಿರ ಈಗ ನೂರಾರು ಜನ ಸಂಖ್ಯೆಯಲ್ಲಿ ಬಂದು ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನವನ್ನು ಕೊಟ್ಟರು. ಮತ್ತು ಅದೇ ರೀತಿಯಾಗಿ ನಮ್ಮೆಲ್ಲ ಭಕ್ತಾದಿಗಳು ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಕಾಪಿ ವಿತರಣೆ ಆಗಿರ್ಬೋದು, ಪ್ಯಾಡ್ ವಿತರಣೆ ಆಗಿರ್ಬೋದು, ಅಂಥ ಒಂದು ಯಾರೊಬ್ಬರು ಪ್ರಸಾದ ವಿತರಣೆ ಮಾಡ್ತಕ್ಕಂಥ ಕೆಲಸ, ಹಲ್ಲಿನ ತಪಾಸಣೆ ಮಾಡ್ತಕ್ಕಂಥ ಒಂದು ಕ್ಯಾಂಪ್, ಇಂಥ ಸಮಾಜಮುಖಿ ಕೆಲಸ ಕಾರ್ಯಗಳು ಸದ್ಗುರು ಜೇಮ್ ಸಿಂಗ್ ಮಹಾರಾಜಿಯವರ ಪ್ರತಿ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ನಡೀತಾನೆ ಇರ್ತದೆ. ಅದಕ್ಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅಪ್ಪಾಜಿಯವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ, ಅಪ್ಪಾಜಿಯವರ ಸದ್ಗುರು ಶ್ರೀ ಜೇಮ್ ಸಿಂಗ್ ಮಹಾರಾಜ್ ಅವರ ಆಶೀರ್ವಾದದಿಂದ ಈ ಒಂದು ಭಾಗದಲ್ಲಿ, ಈ ಒಂದು ನಾಡಿನಲ್ಲಿ ರೈತರಿಗೆ ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಬೆಳೆ ಆಗಲಿ, ಇವತ್ತು ಎಲ್ಲರಿಗೆ ಸುಖ ಸಂಸಾರ ಮಾಡ್ಲಿಕ್ಕೆ ಅವ್ರದ್ದು ತನ್ನದೇ ಆದಂಥ ಆಶೀರ್ವಾದ ಸದ್ಗುರು ಜೇಮ್ ಸಿಂಗ್ ಮಹಾರಾಜ್ ಅವರು ಕಣಿಸಲಿ ಅಂತ ಕೇಸಿ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಾಮದೇವ್ ರಾಠೋಡ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಚಿತ್ತಾಪುರ. ಪರಮ ಪೂಜ್ಯ ಶ್ರೀ ಶ್ರೀ ಜೇಮ್ ಸಿಂಗ್ ಮಹಾರಾಜ್ ಮುಗುಳ್ನಗಾಂವ್ ಅಪ್ಪವರ 78ನೆಯ ಹುಟ್ಟುಹಬ್ಬ ನಿಮಿತ್ತವಾಗಿ ಬೆಳಗ್ಗೆ 10 ಗಂಟೆಯಿಂದ ರಕ್ತದಾನ ಶಿಬಿರವನ್ನು ಮಾಡಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಪರಮ ಪೂಜ್ಯರಾದಂಥ ಜೇಮ್ ಸಿಂಗ್ ಮಹಾರಾಜರು ಅಖಿಲ ಕರ್ನಾಟಕ ಬಂಜಾರ ಧರ್ಮಗಳ ಮಹಾಸಭಾದ ರಾಜ್ಯ ಅಧ್ಯಕ್ಷರಾಗಿ ಅವರು ಬಹಳ ಸೇವೆಯನ್ನು ಮಾಡಬೇಕಂಥೇಳಿ ಅವರ ಇಚ್ಛೆಯ ಪ್ರಕಾರವಾಗಿ ಅಖಿಲ ಕರ್ನಾಟಕ ಬಂಜಾರ ಧರ್ಮಗಳ ಮಹಾಸಭಾದ ಎಲ್ಲ ಪರಮ ಪೂಜ್ಯರು ಅವರಿಗೆ ಅಧ್ಯಕ್ಷರನ್ನು ಮಾಡಿ ಈ ಕರ್ನಾಟಕದಲ್ಲಿ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಲಿ, ಪರಮ ಪೂಜ್ಯರ ಒಂದು ಆಶೀರ್ವಾದ ಹೆಂಗಿದೆ ಅಂತ ಹೇಳಿದಾಗ ಮುಗುಳ್ನಗಾಂವ್ ಮಠಕ್ಕೆ ಬಂದವರು ಅವರಿಗೆ ಬೇಡಿದಂತಹ ವರವನ್ನು ಕೊಟ್ಟಂಥ ಪರಮ ಪೂಜ್ಯರಾದಂಥ ಜೇಮ್ ಸಿಂಗ್ ಮಹಾರಾಜರು ಮತ್ತು ಇವತ್ತು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂಥ ಒಂದು ಆಶೀರ್ವಾದವನ್ನು ಮಾಡಿ ಅವರ ಶಿಷ್ಯಗಳು ಅವರಿಗೆ ಕಾಪಿ ಆಗಲಿ, ಪೆನ್ ಆಗಲಿ, ಅದರ ಜೊತೆಯಲ್ಲಿ ಬರೆಯುವಂಥ ಎಲ್ಲ ಲೇಖನಗಳನ್ನು ಅವರು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಸುಭಾಷ್ ಚಂದ್ರ ಜಡ್ಜ್, ತಿರುಪತಿ ಹಾತಿರಾಮ್ ಬಾಬಾ ಅವರ ರಾಷ್ಟ್ರೀಯ ಅಧ್ಯಕ್ಷರು, ಅವರ ಜೊತೆಯಲ್ಲಿ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಎಲ್ಲ ಮಹನೀಯರು, ಅದರ ಜೊತೆಯಲ್ಲಿ ಹಿರಿಯರು, ಬಂಜಾರ ಸಮಾಜದ ಒಬ್ಬ ಅಧಿಕಾರಿಯಾಗಿ ಮತ್ತು ವಕೀಲರಾಗಿದ್ದಂಥ ಸನ್ಮಾನ್ಯ ಶ್ರೀ ಖೇಮ್ ಸಿಂಗ್ ರಾಠೋಡ್ ಅಣ್ಣವರು ಕೂಡ ಇದ್ದಾರೆ.
ಅದರ ಜೊತೆಯಲ್ಲಿ ಮತ್ತೊಬ್ಬರು ತಮ್ಮವರಾದಂತಹ ಶ್ರೀ ವಿನೋದ್ ಚೌಹಾಣ್ ವಕೀಲರವರು ಕೂಡ ಇದ್ದಾರೆ. ಪರಮ ಪೂಜ್ಯರಾದಂತಹ ಅವ್ರ ಜೊತೆಯಲ್ಲಿ ಹೆಂಗಿದ್ದಾರೆ ಪರಮ ಪೂಜ್ಯರು ಅಂತ ಹೇಳಿದಾಗ ನಾನು ನೋಡ್ತಾ ಇದ್ದೆ ಜಾತ್ರೆಯಲ್ಲಿ ಪ್ರತಿಯೊಂದು ಕೆಲಸ ಯಾವುದೇ ಸಣ್ಣ ಪುಟ್ಟ ಕೆಲಸ ಆದರೂ ಭೀ ಅವರು ಒಳ್ಳೆಯ ರೀತಿಯಿಂದ ಮಾಡುವಂತಹ ಪರಮ ಪೂಜ್ಯರಾದಂತಹ ಸಂಜು ಮಹಾರಾಜರು ಅದರ ಜೊತೆಯಲ್ಲಿ ಎಲ್ಲ ಕ್ಷೇತ್ರದ ಜನರು ಬಂದು ಇವತ್ತು ಬಹಳ ವಿಜೃಂಭಣೆಯಿಂದ ಅಪ್ಪಾಜಿಯವರ ಬರ್ತ್ಡೇ ಮಾಡಿದ್ದಾರೆ ಅಂತ ಹೇಳಿದಾಗ ಬರುವಂಥ ದಿನದಲ್ಲಿ ಈ ಒಂದು ಕಲ್ಯಾಣ ನಾಡಿನಲ್ಲಿ ಎಲ್ಲರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ಆಶೀರ್ವಾದ ಪಡೆದಂಥ ಎಲ್ಲ ಭಕ್ತಾದಿಗಳಿಗೆ ಕೂಡ ಜೈಮ್ ಸಿಂಗ್ ಮಹಾರಾಜರು ಹಾರಿಸಿದ್ದಾರೆ. ಅದಕ್ಕೆ ಪರಮ ಪೂಜ್ಯರ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದ್ದಾರೆ. ಆ ಪರಮ ಪೂಜ್ಯರ ಒಂದು ಪಾದಾರ್ಪಣೆಗೆ ನನ್ನ 2 ಮಾತನ್ನು ಮುಗಿಸಿ ನಾನು ಯಾಕೆ ಇಲ್ಲಿ ಬಂದಿನಿ ಅಂತ ಹೇಳಿದಾಗ ಪರಮ ಪೂಜ್ಯರ ಒಂದು ಭಕ್ತರಾಗಿ ಮತ್ತು ಅಖಿಲ ಕರ್ನಾಟಕ ಬಂಜಾರ ಧರ್ಮಗಳು ಮಹಾಸಭಾದ ನಾನು ಸಂಘಟನಾ ಕಾರ್ಯದರ್ಶಿ ಇದ್ದೀನಿ. ಅದಕ್ಕೆ ಅಪ್ಪವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬರುವಂಥ ದಿನದಲ್ಲಿ ಭವ್ಯ ಪ್ರಮಾಣದಲ್ಲಿ ಜೋಡೋ ಬಂಜಾರ ಎಂಬ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು 5ನೇ ತಾರೀಕು ಇಲ್ಲಿ ಸುರಗೊಂಡಕೊಪ್ಪದಿಂದ ಬಿಡುವಂಥ ಒಂದು ಯಾತ್ರೆ, ಸೇವಾ ಯಾತ್ರೆಯನ್ನು ಸುಮಾರು 18 ರಾಜ್ಯಗಳನ್ನು ತಿರುಗಿ ದೆಹಲಿಯಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಆಗುವಂಥ ಒಂದು ಕಾರ್ಯಕ್ರಮ ಇದೆ. ಅಂಥ ಒಂದು ಕಾರ್ಯಕ್ರಮವನ್ನು ನಾನು ಈ ಮುಖಾಂತರವಾಗಿ ತಮ್ಮೆಲ್ಲರಿಗೆ ನಾನು ಬಯಸ್ತಾ ಇದ್ದೀನಿ. ಈ ಬರುವಂಥ ದಿನದಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಪರಮ ಪೂಜ್ಯರು ಮತ್ತು ಎಲ್ಲ ಪೂಜಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ. ಅದಕ್ಕೆ ಎಲ್ಲರೂ ಭಾಗವಹಿಸಿ ನಮ್ಮ ಬರುವಂಥ ದಿನದಲ್ಲಿ ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಭಾವಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಡಾಕ್ಟರ್ ಪ್ರೇಮ್ ಸಿಂಗ್ ಚೌಹಾಣ್ ಅಂತೇಳಿ. ಗುರುವಾಗಿ ಬಲ ತೋರಿದ ಶ್ರೀ ಜೇಮಸಿಂಗ ಮಹಾರಾಜರು, ಭಕ್ತರ ಕಷ್ಟಗಳನ್ನ ದೂರು ಮಾಡಿದ ಮಹಾರಾಜರು. ಇವರೇ ನಮ್ಮ ಜೇಮಸಿಂಗ ಮಹಾರಾಜರು. ಮಹಾನಗರದಲ್ಲಿ ನೆಲೆಸಿದರು ಎಲ್ಲಾ ಲಿಂಗ ಪುಣ್ಯಾಶ್ರಮದ ಗುರುವರ್ಯರು. ಸರಿದಾರಿಯಲ್ಲಿ ನಡೆದು ಹೇಳಿದ ಮಹಾಗುರುಗಳು, ಕಾಯಕವೇ ಕೈಲಾಸದಲ್ಲಿ ಸುಖವಿದೆ ಎಂದರು. ದೀನ ದಲಿತರಿಗೆ ಮಾರ್ಗದರ್ಶನ ತೋರಿದ ಮಹಾಗುರುಗಳಿವರು. ನಿತ್ಯ ಕಾಯಕದಿ ನಿರತರಾಗಿರುವ ಮಹಾನಗದ ಶ್ರೀ ಜೇಮಸಿಂಗ್ ಮಹಾರಾಜರು. ಎಲ್ಲ ಲಿಂಗ ಪುಣ್ಯಾಶ್ರಮದಲ್ಲಿ ಜನ ನೋವು ಆಲಿಸುವ ಗುರುಗಳು, ದಿನನಿತ್ಯ ದಾಸೋಹ ಮಾಡುತ್ತಲಿರುವ ಮಹಾಗುರುಗಳು. ಸರಿದಾರಿಯಲ್ಲಿ ನಡೆಯಬೇಕು, ಸತ್ಯವನ್ನೇ ಹೇಳಬೆಂದ ಮಹಾಯೋಗಿಗಳು. ಜನಸೇವೆಯಲ್ಲಿಯೇ ದೇವರನ್ನ ಕಂಡ ಶ್ರೀ ಎಲ್ಲ ಲಿಂಗ ಪುಣ್ಯಾಶ್ರಮದ ಮಹಾಗುರುಗಳು ಶ್ರೀ ಜೇಮಸಿಂಗ ಮಹಾರಾಜರು. ನುಡಿದಿರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಶ್ರೀ ಯಲ್ಲಾಲಿಂಗ ಮಹಾರಾಜರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಜೇಮ್ ಸಿಂಗ್ ಮಹಾರಾಜರ ಅದ್ದೂರಿಯ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಅಂತ ಇಲ್ಲಿಗೆ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.